ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ನ್ಯೂಸ್ಗಳಲ್ಲಿ ಯಾವುದಾದ್ರೂ ಗಂಭೀರ ಆರೋಪ ಕೇಸ್ಗಳಿದ್ರೆ ಅದನ್ನ CBIಗೆ ಕೊಡಿ ಅಂತ ಹೇಳ್ತಾರೆ. ಕೆಲ ಕೇಸ್ಗಳನ್ನ NIAಗೆ ಒಪ್ಪಿಸಲಾಗಿದೆ ಅಂತಾನು ಕೇಳಿರ್ತೀವಿ. ಇನ್ನು ಪೊಲೀಸರು ತನಿಖೆ ಮಾಡ್ತಿರೋ ಕೇಸ್ಗಳನ್ನ ಈ ಕೇಂದ್ರ ಸಂಸ್ಥೆಗಳಿಗೆ ವಹಿಸೋದು ಯಾಕೆ ಅಂತ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಅವುಗಳಿಗೆ ಏನೆಲ್ಲ ಪವರ್ ಇದೆ? CBI ಹಾಗೂ NIAಗೆ ಏನ್ ವ್ಯತ್ಯಾಸ? ಯಾವುದು ಹೆಚ್ಚು ಪವರ್ಫುಲ್ ಅನ್ನೋ ವಿಷಯಗಳನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. CBI ಹಾಗೂ NIA. CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಕೇಂದ್ರೀಯ ತನಿಖಾ ದಳ. NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ರಾಷ್ಟ್ರೀಯ ತನಿಖಾ ಸಂಸ್ಥೆ. ಈ ಎರಡೂ ಸಂಸ್ಥೆಗಳು ಬೇರೆ ಕಾರ್ಯಗಳನ್ನ ಮಾಡುವ ಕೇಂದ್ರ ತನಿಖಾ ಏಜೆನ್ಸಿಗಳು. ಭಾರತದಲ್ಲಿ ಅಪರಾಧಗಳನ್ನ ತನಿಖೆ ಮಾಡುವ ಪ್ರಮುಖ ಪೊಲೀಸ್ ಸಂಸ್ಥೆ CBI ಆಗಿದೆ. ಇದು ಪ್ರಮುಖವಾಗಿ ಭ್ರಷ್ಟಾಚಾರ, ಆರ್ಥಿಕ ಅಪರಾಧ ಹಾಗೂ ವಿಶೇಷ ಅಪರಾಧಗಳ ಬಗ್ಗೆ ತನಿಖೆ ನಡೆಸುತ್ತೆ. ಇತ್ತ NIA ಭಯೋತ್ಪಾದಕ ನಿಗ್ರಹ ಏಜೆನ್ಸಿಯಾಗಿದೆ. ಈಗ ಒಂದೊಂದೇ ಏಜೆನ್ಸಿ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. CBI ಇದು ಭಾರತದ ಪ್ರಮುಖ ತನಿಖಾ ಸಂಸ್ಥೆ. 1941ರಲ್ಲಿ ಲಂಚ ಹಾಗೂ ಭ್ರಷ್ಟಾಚಾರ ಪ್ರಕರಣಗಳನ್ನ ತನಿಖೆ ಮಾಡೋಕೆ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ SPE ಅನ್ನೋ ಸಂಸ್ಥೆಯನ್ನ ಸರ್ಕಾರ ರಚನೆ ಮಾಡಿತ್ತು. ಆಗ ಅದರ ಕೇಂದ್ರ ಕಚೇರಿ ಲಾಹೋರ್ನಲ್ಲಿತ್ತು. 1946ರಲ್ಲಿ ಈ ಸಂಸ್ಥೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೊಸ ಹೆಸರು ಪಡೆಯಿತು. ಈಗ ಪ್ರಸಿದ್ಧಿಯಾಗಿರೋ CBI ಹೆಸರು 1963ರಲ್ಲಿ ಚೇಂಜ್ ಮಾಡಲಾಗಿತ್ತು. ಇದರ ಪ್ರಸ್ತುತ ಕೇಂದ್ರ ಕಚೇರಿ ದಿಲ್ಲಿಯಲ್ಲಿದೆ. ಇದರ ಮುಖ್ಯಸ್ಥರು DGP ರ್ಯಾಂಕ್ನ IPS ಅಧಿಕಾರಿಯಾಗಿರ್ತಾರೆ. ಪ್ರಸ್ತುತ CBIನ ಡೈರೆಕ್ಟರ್ ಪ್ರವೀಣ್ ಸೂದ್ ಅವರಿದ್ದಾರೆ. ಇನ್ನು CBI ಡೈರೆಕ್ಟರ್ ಅನ್ನ 1946ರ ದಿಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆಯಲ್ಲಿ ಉಲ್ಲೇಖಿಸಿರೋ ನೇಮಕ ಸಮಿತಿ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಇನ್ನು ಈ ಸಮಿತಿ ಪ್ರಧಾನಿ, ಲೋಕಸಭೆಯ ವಿಪಕ್ಷಗಳ ನಾಯಕರು ಹಾಗೂ ಭಾರತದ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡಿರುತ್ತೆ. ಇನ್ನು ನೇಮಕ ಸಮಿತಿಗೆ ಹೆಸರುಗಳನ್ನ ಸೆಲೆಕ್ಷನ್ ಮಾಡೋದು ಕಮಿಟಿ ಶಿಫಾರಸ್ ಮಾಡುತ್ತೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ನೇತೃತ್ವದ ಈ ಸಮಿತಿಯಲ್ಲಿ ವಿಜಿಲೆನ್ಸ್ ಅಧಿಕಾರಿಗಳು, ಕೇಂದ್ರ ಗೃಹ ಇಲಾಖೆಯ ಸೆಕ್ರೆಟರಿ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಸೆಕ್ರೆಟರಿ ಕೂಡ ಇರ್ತಾರೆ. ಇನ್ನು CBI ಸಾಂವಿಧಾನಿಕ ಸಂಸ್ಥೆಯೂ ಅಲ್ಲ, ಸ್ಟ್ಯಾಟ್ಯೂಟರಿ ಸಂಸ್ಥೆಯೂ ಅಲ್ಲ. ಅದರ ಅಧಿಕಾರಿಗಳು ದಿಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆಯ ಅಡಿಯ ಮೂಲಕ ಬಂದಿರುತ್ತೆ. ಹಾಗೂ CBI ಕೇಸ್ ಸಾಲ್ವ್ ಮಾಡುವ ರೇಟ್ 65ರಿಂದ 70% ಅಷ್ಟಿದೆ. ಅಲ್ಲದೆ ವಿಶ್ವದ ಅತ್ಯುತ್ತಮ ತನಿಖಾ ಸಂಸ್ಥೆಗಳಲ್ಲೂ CBI ಹೆಸರು ಕೇಳಿ ಬರುತ್ತೆ. ಅಂದಾಗೆ ರಾಜ್ಯದ ಪೊಲೀಸರು ಸ್ಥಳೀಯ ರಾಜಕಾರಣಿಗಳು ಹಾಗೂ ಆರೋಪಿಗಳ ಪರ ಕೆಲಸ ಮಾಡ್ತಾರೆ ಅನ್ನೋ ಕಾರಣಗಳಿಂದ ಕೆಲ ಪ್ರಮುಖ ಕೇಸ್ಗಳನ್ನ CBIಗೆ ನೀಡುವಂತೆ ಒತ್ತಾಯಿಸಲಾಗುತ್ತೆ. CBI ಅಧಿಕಾರಿಗಳು ಹಾಗೂ ಕಾರ್ಯವ್ಯಾಪ್ತಿ. ಮೊದಲು CBIಯನ್ನ ದಿಲ್ಲಿಯನ್ನ ಆಪರೇಟ್ ಮಾಡೋಕೆ ಮಾತ್ರ ಬಳಸಲಾಗ್ತಾ ಇತ್ತು. ಬಳಿಕ ರಾಷ್ಟ್ರಾದ್ಯಂತ ಪ್ರಕರಣಗಳನ್ನ ತನಿಖೆ ಮಾಡೋಕ್ಕೂ ಕೂಡ ಅಧಿಕಾರ ನೀಡಲಾಯಿತು. ಆದ್ರೆ ಪೊಲೀಸ್ ಹಾಗೂ ಕಾನೂನು ವಿಷಯ ರಾಜ್ಯ ಪಟ್ಟಿಯಲ್ಲಿ ಬರೋದ್ರಿಂದ ಇತರ ರಾಜ್ಯಗಳಲ್ಲಿ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡೋಕೆ ಮೊದಲು ರಾಜ್ಯ ಸರ್ಕಾರದ ಅನುಮತಿ ಪಡಿಬೇಕಾಗತ್ತೆ. ರಾಜ್ಯಗಳು ತಮ್ಮ ಪ್ರದೇಶದಲ್ಲಿ ತನಿಖೆ ನಡೆಸೋಕೆ CBIಗೆ ಜನರಲ್ ಕನ್ಸೆಂಟ್ ಅನ್ನ ಕೊಡಬಹುದು. ಅಂದ್ರೆ ಪ್ರತ್ಯೇಕವಾಗಿ ಪ್ರತಿ ತನಿಖೆಗೆ ರಾಜ್ಯ ಸರ್ಕಾರದ ಒಪ್ಪಿಗೆ ಪಡೆಯುವಂತಿಲ್ಲ. ಜನರಲ್ ಕನ್ಸೆಂಟ್ ಅಂತಂದ್ರೆ ಡೈರೆಕ್ಟ್ ಆಗಿ ಆ ರಾಜ್ಯದಲ್ಲಿ ತನಿಖೆ ನಡೆಸಬಹುದು. ಇಲ್ಲಾಂದ್ರೆ ಪ್ರತಿ ಕೇಸ್ಗೆ ಒಪ್ಪಿಗೆನ ಪಡ್ಕೊಳ್ಬೇಕಾಗತ್ತೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ರಾಜಸ್ಥಾನ್, ಕೇರಳ, ಪಂಜಾಬ್, ತಮಿಳುನಾಡು ಸೇರಿದಂತೆ 10 ರಾಜ್ಯಗಳನ್ನ ಬಿಟ್ರೆ ಉಳಿದ ರಾಜ್ಯಗಳು ಜನರಲ್ ಕನ್ಸೆಂಟ್ ಅನ್ನ ನೀಡಿದೆ. ಇನ್ನು ಮೊದಲೇ ಹೇಳಿದ ಹಾಗೆ ಆರ್ಥಿಕ ಅಪರಾಧಗಳು, ಭ್ರಷ್ಟಾಚಾರ, ರಾಷ್ಟ್ರೀಯ ಭದ್ರತೆ, ಮಾದಕ ವಸ್ತು ಹಾಗೂ ನಾರ್ಕೋಟಿಕ್ಸ್ಗೆ ಸಂಬಂಧಿಸಿದ ವಿಶೇಷ ಪ್ರಕರಣಗಳನ್ನು CBI ತನಿಖೆ ಮಾಡುತ್ತೆ. CBI ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ. ಅದರಿಂದ ಅದನ್ನು ಮುಕ್ತಗೊಳಿಸಲಾಗಿದೆ. ಇದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ಇಂಟರ್ಪೋಲ್ ಜೊತೆ ಭಾರತದ ಪರವಾಗಿ ಕಾಂಟ್ಯಾಕ್ಟ್ನಲ್ಲಿರುತ್ತೆ. CBI ಹಾಗೂ ನ್ಯಾಯಾಲಯ. CBIಗೆ ಕೋರ್ಟ್ಗಳು ನಿರ್ದೇಶನ ಮಾಡಬಹುದಾ ಅಂತ ಅಂದ್ರೆ ಎಸ್, ಮಾಡಬಹುದು. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳಿಗೆ ಈ ಅಧಿಕಾರ ಇರುತ್ತೆ. ಯಾವುದೇ ರಾಜ್ಯ ಒಪ್ಪಿಗೆ ಇಲ್ದೇನೆ ಅಲ್ಲಿ ತನಿಖೆ ಮಾಡೋಕೆ ಮುಂದಾದ್ರೆ ರಾಜ್ಯ ಸರ್ಕಾರ ಕೋರ್ಟ್ ಮೆಟ್ಟಿಲೇರಬಹುದು. ಟೀಕೆಗಳು. 2013ರಲ್ಲಿ ಸುಪ್ರೀಂ ಕೋರ್ಟ್ CBIಯನ್ನ ಕೇಜ್ಡ್ ಪ್ಯಾರೋಟ್ ಸ್ಪೀಕಿಂಗ್ ಇನ್ ಇಟ್ಸ್ ಮಾಸ್ಟರ್ಸ್ ವಾಯ್ಸ್ ಅಂತ ಟೀಕಿಸಿದೆ. ಅಂದ್ರೆ ಕೇಂದ್ರದಲ್ಲಿ ಯಾವ ಪಕ್ಷದ ಅಧಿಕಾರ ಇರುತ್ತೋ ಅವರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳಿದೆ. CBI ಮೇಲೆ ರಾಜಕೀಯ ಪ್ರಭಾವ ಜಾಸ್ತಿನೇ ಇದೆ. ಕೆಲವೊಮ್ಮೆ ವಿಪಕ್ಷಗಳ ಸದಸ್ಯರನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಹೀಗಾಗಿ ತನಿಖಾ ಸಂಸ್ಥೆಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗತ್ತೆ ಅಂತ ಕೂಡ ವಿಪಕ್ಷಗಳು ಆರೋಪ ಮಾಡ್ತಾನೆ ಬಂದಿದೆ. NIA
ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಭಾರತದ ಪ್ರಮುಖ ಭಯೋತ್ಪಾದಕ ನಿಗ್ರಹ ಕಾನೂನು ಜಾರಿ ಸಂಸ್ಥೆಯಾಗಿದೆ. ಮುಂಬೈ ದಾಳಿಯ ನಂತರ 2008ರ ಡಿಸೆಂಬರ್ 31ರಂದು ಸಂಸತ್ತು ಎನ್ಐಎ ಕಾಯ್ದೆ 2008 ಪಾಸ್ ಮಾಡಿತ್ತು. ದೇಶದ ಗುಪ್ತಚರ ಇಲಾಖೆಗಳ ವಿಫಲತೆಯನ್ನ ಕನ್ಸಿಡರ್ ಮಾಡಿ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಟ್ರ್ಯಾಕ್ ಮಾಡೋಕೆ ಎನ್ಐಎ ಜನ್ಮ ತಾಳಿತು. ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ಎನ್ಐಎ ದಿಲ್ಲಿಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನ ಹೊಂದಿದೆ. ಇದರ ಮುಖ್ಯಸ್ಥರು ಕೂಡ ಹಿರಿಯ ಐಪಿಎಸ್ ಅಧಿಕಾರಿಯಾಗಿರ್ತಾರೆ. ಪ್ರಸ್ತುತ ದಿನಕರ್ ಗುಪ್ತಾ ಅವರು ಎನ್ಐಎಯ ಡೈರೆಕ್ಟರ್ ಜನರಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಇನ್ನು ಸಿಬಿಐಗೆ ಹೋಲಿಸಿದ್ರೆ ಎನ್ಐಎ ವಿವಿಧ ರೀತಿಯ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದಿಲ್ಲ. ಪ್ರಮುಖವಾಗಿ ಭಯೋತ್ಪಾದಕತೆ ಕೇಸ್ಗಳನ್ನು ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಎನ್ಐಎ ದೇಶಾದ್ಯಂತ ತನ್ನ ತನಿಖಾ ಕೆಲಸಗಳನ್ನ ಮಾಡಬಹುದು. ಸಿಬಿಐಗೆ ಹೋಲಿಸಿದ್ರೆ ಇತರ ರಾಜ್ಯಗಳಲ್ಲಿ ತನಿಖೆಯನ್ನ ಮಾಡಬೇಕಂದ್ರೆ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಸಿಬಿಐಗಿಂತ ಎನ್ಐಎ ಪವರ್ಫುಲ್ ಅಂತ ಹೇಳ್ಬೋದು. 2019ರ ಎನ್ಐಎ ಮಸೂದೆಯನ್ನ ಪಾಸ್ ಮಾಡಲಾಗಿದ್ದು ಎನ್ಐಎಗೆ ಹೆಚ್ಚಿನ ಅಧಿಕಾರಗಳನ್ನ ನೀಡಲಾಗಿದೆ. ಭಾರತೀಯರನ್ನ ಹಾಗೂ ವಿದೇಶದಲ್ಲಿ ಭಾರತದ ಹಿತಾಸಕ್ತಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವ ಕೇಸ್ಗಳನ್ನ ತನಿಖೆ ಮಾಡುವ ಅಧಿಕಾರವನ್ನ ಎನ್ಐಎಗೆ ಕೊಡಲಾಗಿದೆ. ಇದರ ಜೊತೆಗೆ ಮಾನವ ಕಳ್ಳ ಸಾಗಣೆ, ಕೋಟಾ ನೋಟುಗಳ ಚಲಾವಣೆ, ಶಸ್ತ್ರಾಸ್ತ್ರಗಳ ಉತ್ಪಾದನೆ ಹಾಗೂ ಸಾಗಣೆ ಹಾಗೂ ಸೈಬರ್ ಭಯೋತ್ಪಾದಕತೆ ಕೇಸ್ಗಳನ್ನ ಸಹ ತನಿಖೆ ಮಾಡುವ ಅಧಿಕಾರವನ್ನ ಎನ್ಐಎಗೆ ಕೊಡಲಾಗಿದೆ. ಕಾರ್ಯವ್ಯಾಪ್ತಿ: ಎನ್ಐಎ ರಾಷ್ಟ್ರವ್ಯಾಪಿ ಅಧಿಕಾರವನ್ನು ಹೊಂದಿದೆ. ರಾಜ್ಯಗಳು ಎನ್ಐಎ ಕಾಯ್ದೆ ಅಡಿಯಲ್ಲಿ ಉಲ್ಲೇಖಿಸಿರೋ ಕೇಸ್ಗಳ ತನಿಖೆ ನಡೆಸೋಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. ಹಾಗೆಯೇ ಯಾವುದಾದ್ರೂ ಪ್ರಮುಖ ಕೇಸ್ ಇದ್ರೆ ಕೇಂದ್ರ ಎನ್ಐಎಗೆ ಕೇಸನ್ನ ಹ್ಯಾಂಡ್ ಓವರ್ ಮಾಡಬಹುದು. ಎನ್ಐಎ ವಿಶೇಷ ನ್ಯಾಯಾಲಯ: ಎನ್ಐಎ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿರುವ ಕೇಸ್ಗಳ ವಿಚಾರಣೆ ನಡೆಸೋಕೆ ಹಲವಾರು ಎನ್ಐಎ ಕೋರ್ಟ್ಗಳನ್ನು ಓಪನ್ ಮಾಡಿದೆ. ಈ ಕೋರ್ಟ್ಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಈ ಕೋರ್ಟ್ಗಳಿಗೆ ನಿರ್ದೇಶನ ನೀಡಬಹುದು. ಸೊ ಈ ಎರಡೂ ಸಂಸ್ಥೆಗಳು ಭಾರತದ ಪ್ರಮುಖ ತನಿಖಾ ಸಂಸ್ಥೆಗಳು. ಇವನ್ನ ಬಿಟ್ರೆ ನೀವು ಐಬಿ ಹಾಗೂ ರಾ ಹೆಸರನ್ನ ಕೂಡ ಕೇಳಿರ್ತೀರಿ. ಈ ಸಂಸ್ಥೆಗಳು ದೇಶದ ಗುಪ್ತಚರ ಸಂಸ್ಥೆಗಳಾಗಿದೆ. ಐಬಿ ಅಥವಾ ಇಂಟೆಲಿಜೆನ್ಸ್ ಬ್ಯೂರೋ ದೇಶದ ಆಂತರಿಕ ಗುಪ್ತಚರ ಸಂಸ್ಥೆ ಆದ್ರೆ RAW ಇದು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ದೇಶದ ಬಾಹ್ಯ ಗುಪ್ತಚರ ಏಜೆನ್ಸಿ ಆಗಿದೆ. ನಾವು ಈಗಾಗಲೇ ರಾ ಬಗ್ಗೆ ಒಂದು ವರದಿಯನ್ನು ಕೂಡ ಮಾಡಿದ್ದೀವಿ, ನೀವು ಅದನ್ನು ಬೇಕಿದ್ರೆ ಚೆಕ್ ಮಾಡಬಹುದು. ಇನ್ನು ಐಬಿ ವಿಚಾರಕ್ಕೆ ಬಂದ್ರೆ ಇದು ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಮೊದಲೇ ಹೇಳಿದ ಹಾಗೆ ಆಂತರಿಕ ಗುಪ್ತಚರ ಸಂಸ್ಥೆ ಆಗಿರೋ ಐಬಿ ಭಾರತದ ಒಳಗೆ ಭಯೋತ್ಪಾದಕ ಹಾಗೂ ಇತರ ಗುಪ್ತಚರ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವ ಕೆಲಸ ಮಾಡುತ್ತೆ. ಅದರಲ್ಲೂ ಗಡಿ ಪ್ರದೇಶಗಳಲ್ಲಿ ಗುಪ್ತಚರ ಮಾಹಿತಿಯನ್ನ ಕಲೆಕ್ಟ್ ಮಾಡುವ ಪ್ರಮುಖ ಕಾರ್ಯ ಮಾಡುತ್ತೆ. ಇನ್ನು ಐಬಿ ಚಟುವಟಿಕೆಗಳು ಕ್ಲಾಸಿಫೈಡ್ ಆಗಿರುತ್ತೆ. ಹೀಗಾಗಿ ಅದರ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕವಾಗಿ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ದೇಶದ ಪ್ರಮುಖ ತನಿಖಾ ಸಂಸ್ಥೆಗಳಾದ ಸಿಬಿಐ, ಎನ್ಐಎ ಹಾಗೂ ಗುಪ್ತಚರ ತನಿಖೆ ಐಬಿ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ತಿಳಿಸಿಕೊಡುವ ಒಂದು ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ.